ಸುಜಾತ, ಮದ್ವೆ ತುಂಬಾ ಅದ್ದೂರಿಯಾಗೆ ಮಾಡಿಸ್ತಿದ್ದಾನಲ್ಲೇ. ಹಾ, ನನ್ ಮಕ್ಕಳ ಮದ್ವೆನೂ ಇದಕ್ಕಿಂತ ಅದ್ದೂರಿಯಾಗೆ ಮಾಡ್ಬೇಕು. ಮಾಡೋಣಂತೆ, ನಡೀರಿ. ಪ್ರಿಯಾ, ಬ್ಯಾಗ್ ಕೊಡಿ. ಭಾವ ಬಂದ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಪ್ರಯಾಣ ಆರಾಮಾಗಿತ್ತಾ? ಆರಾಮಾಗಿತ್ತು ಕಣೋ. ಬ್ಯಾಗಲ್ಲಿ ಪ್ರಿಯಾ, ರಾಧಿಕೆ ಇಲ್ಲಮ್ಮ? ಅಕ್ಕ ಮದ್ವೆ ಕೆಲ್ಸದಲ್ಲಿ ಫುಲ್ ಬಿಸಿ ಅಪ್ಪ. ಬೀಗ್ರೆ, ಒಂದ್ ನಿಮಿಷ ಬನ್ನಿ. ಬಂದೆ. ಭಾವ, ಇವರೇ ಮದ್ವೆ ಗಂಡಿನ ತಂದೆ. ಇವತ್ತಿಂದ ನನಗೆ ಇಬ್ರು ಭಾವಂದ್ರು. ನನ್ ತಂಗಿ ಗಂಡ ಕೃಷ್ಣಮೂರ್ತಿ. ನಮಸ್ಕಾರ. 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 ಸತ್ಯ ತುಂಬಾ ಅದೃಷ್ಟ ಮಾಡಿದ್ದ ನಿಮ್ ಜೊತೆ ಸಂಬಂಧ ಬೆಳೆಸೋಕೆ. 2 ದಿನ ಮುಂಚೆನೆ ಬರೋಣ ಅನ್ಕೊಂಡೆ, ಕೆಲಸದಲ್ಲಿ ಬ್ಯುಸಿಯಾಗಿ ಪರವಾಗಿಲ್ಲ ಬಿಡಿ, ಅದ್ರಲ್ಲೇನಿದೆ. ನೀವು ಬಂದಿದ್ದು ನಮ್ ಸೌಭಾಗ್ಯ. ಅಪ್ಪ ಬೇಗ ನಡೀರಿ, ಟೈಮ್ ಆಗ್ತಾ ಬಂತು. ಬೇಗ ಬಾಬಾ ಬಾರೋ. ಏನ್ ಸರ್, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ನಾನು ನಮ್ಮ ಮದುವೆ ನೋಡಿದೆ. ಅಗ್ನಿ ಸಾಕ್ಷಿಯಾಗಿ, ವೇದ ಮಂತ್ರಗಳ ಸಾಕ್ಷಿಯಾಗಿ ನಾವಿಬ್ರು ಮದುವೆ ಆದ್ವಿ. ರಿಯಲ್ ಲೈಫಲ್ಲೂ ನನ್ನ ಮದುವೆ ಆಗ್ತೀಯಾ? ನಮ್ಮಮ್ಮನ ಸ್ಥಾನ ತುಂಬ್ತೀಯಾ? ಪ್ರಮಾಣ ಮಾಡ್ತೀಯಾ? ಅಮ್ಮ ರಾಧಿಕಾ, ಏನಮ್ಮ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಮದುವೆ ಹೆಣ್ಣ ಕರ್ಕೊಂಡ್ ಬನ್ನಿ. ಆಯ್ತು ಪುರೋಹಿತ್ರೆ. ಸುಜಾತ, ಲಾವಣ್ಯನ್ ಕರ್ಕೊಂಡ್ ಬಾ. ಸರಿ, ಒಂದ್ ನಿಮಿಷ. ಅಣ್ಣ, ಲಾವಣ್ಯ ರೂಮಲ್ಲಿ ಇಲ್ಲ ಅಣ್ಣ. ರೂಮಲ್ಲಿ ಇಲ್ವಾ? ಏನೇ ಎಲ್ಲ ಕಡೆ ನೋಡ್ದ್ಯಾ? ನೋಡ್ದೇರಿ, ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಎಲ್ಲಿಗೆ ಹೋಗಿರ್ಬೋದು? ಸರಿಯಾಗಿ ನೋಡ್ದಮ್ಮ? ಎಲ್ಲಾ ರೂಮಲ್ಲೂ ನೋಡಿದ್ಯಾ ತಾನೆ? ಲಾವಣ್ಯ ಅಕ್ಕ ಕಾಣಿಸ್ತಿಲ್ಲ ಮಾವ. ಲೆಟರ್ ಸಿಕ್ತು. ಲೆಟ್ರಾ?
ನನ್ನ ಕ್ಷಮಿಸ್ಬಿಡಿ ಅಪ್ಪ. ನನಗೆ ಮದ್ವೆ ಇಷ್ಟ ಇಲ್ಲ. ನಿಮಗೆ ಹೇಗೆ ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ನಾನು ಪ್ರೀತಿಸಿರೋ ಹುಡುಗನ ಜೊತೆ ಹೋಗ್ತಾ ಇದ್ದೀನಿ. ನನಗೆ ಕೊನೆ ಕ್ಷಣದಲ್ಲಿ ಬೇರೆ ಯಾವ ದಾರಿನೂ ಹೊಳಿಲಿಲ್ಲ. ನಿಮ್ಮನ್ನ ಕ್ಷಮೆ ಕೇಳ್ತಿರೋ ನಿಮ್ಮ ಮಗಳು ಲಾವಣ್ಯ. ಈ ಸತ್ಯ ಈ ಸತ್ಯ ಅಣ್ಣ, ಏನಾಯ್ತು? ಮಾವ ಮಾವ ಏ, ಮಾತಾಡೋ. ಅಣ್ಣ, ಏ. ಮಾವ. ಅಣ್ಣ, ಮಾವ, ಏ, ಏನಾಯ್ತು? ಮಾತಾಡಿ ಮಾವ. ಮಾವ, ಮಾವ, ಏನಾಯ್ತು ಮಾವ? ಅಣ್ಣ, ಮಾವ. ಸತ್ಯ ಇಲ್ಲೇ ಎಲ್ಲೋ ಇರ್ತಾಳೆ ಮಾವ, ಟೆನ್ಷನ್ ಮಾಡ್ಕೋಬೇಡಿ. ಮಾವ, ಅಣ್ಣ, ಇಲ್ಲಿ ನೋಡಿ ಮಾವ. ನಾವು ಕರೆದ್ವಿ ಅಂತ ನನ್ನ ಮದುವೆಗೆ ಬಂದಿರೋ ನೆಂಟರು ಸ್ನೇಹಿತರು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಮದುವೆ ಹೆಣ್ಣು ಅವಳ ಲವರ್ ಜೊತೆ ಓಡೋದ್ಲು ಅಂತ ಹೇಳೋದಕ್ಕೆ ನನಗೆ ತುಂಬ ನಾಚಿಕೆ ಆಗ್ತಿದೆ. ಇಂಥ ಕಿತ್ತೋಗಿರೋ ಸಂಬಂಧನ ಹಿಂದೆ ಮುಂದೆ ನೋಡದೆ ಒಪ್ಕೊಂಡಿರೋ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಮಾನ ಮರ್ಯಾದೆ ಇಲ್ದೇವ್ರು ನಿಮ್ಮಂತವ್ರ ಸಂಬಂಧ ಬೆಳೆಸಿದ್ದಕ್ಕೆ ನೆಂಟ್ರಿಷ್ಟ್ರು ಮುಂದೆ ನಮ್ ಮರ್ಯಾದೆ ಕಳೆದ್ಬಿಟ್ರಲ್ಲಯ್ಯ. ಛೀ. ಮಾವ, ಮಾವ, ಆತರ ಪಡ್ಬೇಡಿ. ನಮ್ ಲಾವಣ್ಯ ತುಂಬಾ ಒಳ್ಳೆಯವಳು, ತಪ್ಪುದಾರಿ ತುಳಿಯೋ ಹುಡುಗಿ ಅಲ್ಲ. ಅರ್ಥ ಮಾಡ್ಕೊಳ್ಳಿ ಅಣ್ಣ. ಯಾವನೋ ನಿಮ್ಮಣ್ಣ? ಯಾಕ್ರೋ ನಮ್ಮಂತವ್ರ ಸಂಬಂಧ ಬೆಳೆಸ್ತೀರಾ? ಇಷ್ಟೆಲ್ಲ ಆಗಿ ತಲೆ ತಗ್ಸೋ ಪರಿಸ್ಥಿತಿ ಬಂದ್ರು ಇನ್ನೂ ನಮ್ ಲಾವಣ್ಯ ಒಳ್ಳೆಯವಳು ಅಂತ ಹೇಳಕ್ ನಾಚಿಕೆ ಆಗಲ್ವಾ? ಅವನ ಬಗ್ಗೆ ಅವನ ಮಗಳ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತಿದೆ. ಮಗಳನ್ನ ಜೋಪಾನವಾಗಿ ಬೆಳೆಸಿದ್ದಾನೆ. ಏನಯ್ಯ ಬೆಳೆಸಿರೋದು? ಸರಿಯಾಗಿ ಬೆಳೆಸಿದ್ರೆ ಹಿಂಗಾಗ್ತಿತ್ತ? ತಪ್ಪು ಮಾಡಿದ್ಮೇಲೆ ಲಬೋ ಲಬೋ ಅಂತ ಬಾಯ್ ಬಡ್ಕೊಳ್ಳೋದಲ್ಲ. ತಪ್ಪು ದಾರಿ ತುಳಿಯೋವಾಗ್ಲೇ ಬುದ್ಧಿ ಹೇಳ್ಬೇಕು. ಬನ್ನಿ ಹೋಗೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ದಕ್ಕೆ ಈ ದರಿದ್ರ ಮದ್ವೆಗ್ ಮುಂಚೆನೆ ಗೊತ್ತಾಯ್ತು. ಅದೇ 3 ಗಂಟೆ ಹಾಕಿದ್ಮೇಲೆ ಗೊತ್ತಾಗಿದ್ರೆ ನಮ್ ನೆಂಟ್ರೆಲ್ಲ ನಮ್ ಕಡೆ ಬೊಟ್ ಮಾಡಿ ತೋರಿಸ್ತಿದ್ರು. ಏಯ್ ನಡೀರೋ. ಸರ್ ನಿಂತ್ಕೊಳ್ಳಿ 1 ನಿಮಿಷ. ಕೋಪ ಮಾಡ್ಕೊಂಡು ಹೋಗ್ಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಹೌದು ಸರ್, ನಮ್ ಲಾವಣ್ಯ ಚಿಕ್ಕ ಹುಡುಗಿ, ಏನೋ ಲೋಕಜ್ಞಾನ ಇಲ್ದೆ ಆ ತರ ತಪ್ಪು ನಿರ್ಧಾರ ತಗೊಂಡಿದ್ದಾಳೆ. ಅವಳು ಅಂತವಳು ಅಲ್ಲ ಸರ್. ನನ್ ಮಾತ್ ನಂಬಿ ನೀವು 1 ಗಂಟೆ ಟೈಮ್ ಕೊಟ್ರೆ ಅವಳೆಲ್ಲೇ ಇದ್ರು ಹುಡುಕಿ ಕರ್ಕೊಂಡ್ ಬರ್ತೀವಿ. ನಾಚಿಕೆ ಆಗಲ್ವಂಗ್ ಮಾತಾಡಕ್ಕೆ? ಯಾವನ್ ಜೊತೆನೋ ಓಡೋಗಿರೋಳ್ನ ನಮಗ್ ಗಂಟೆ ಹಾಕ್ತೀಯಾ? ಎಂಡ್ಲು ತಿನ್ನೋ ನಾಯಿಗಳ ತರ ಕಾಣ್ತಿದೀವ ನಾವು. ಏಯ್ ನಡೀರೋ. ಸರ್ ಪ್ಲೀಸ್ ನನ್ ಮಾತ್ ಸ್ವಲ್ಪ ಕೇಳಿ. ಈ ಹೋಗ್ಬಿಟ್ರೆ ಹೇಗೆ ಸರ್? ಸಾಕ್ ನಿಲ್ಸಯ್ಯ ನಿನ್ ಉಪದೇಶನ. ಲೈ ನಡಿಯೋ. ಅಮ್ಮ ನೀವಾದ್ರೂ ಹೇಳಿ. ಅಮ್ಮ ಸರ್, ಅಮ್ಮ ಭಾವ, ಅವ್ರನ್ನ ಹೋಗಕ್ ಬಿಡು. ತಡಿಬೇಡ. ನೋಡ್ದೆ ನಮ್ಮ ರಾಧಿಕಾ, ತಾಯಿಲ್ಲದ ನೋವು ಗೊತ್ತಾಗ್ಬಾರ್ದು ಅಂತ ಎದೆಗೆ ಔಚ್ಕೊಂಡು ಸಾಕ್ತೆ. ಇಪ್ಪತ್ತು ವರ್ಷದಿಂದ ನಾನ್ ತೋರಿಸಿರೋ ಪ್ರೀತಿನ, ನನ್ನ ಆಸೆಗಳನ್ನ ನುಚ್ಚು ನೂರು ಮಾಡಿ ಅವನು ಯಾವನೋ ಎಂಥವನೋ, ಕುಲ ಗೋತ್ರ ಗೊತ್ತು ಗುರಿ ಇಲ್ದಿರೋನ್ ಜೊತೆ ಪ್ರೀತಿ ಪ್ರೇಮ ಅಂತ ಓಡೋದ್ಲಪ್ಪ. ಅವಳಿಗೆ
ಅವಳಿಗೆ ನಾನು ಏನ್ ಕಮ್ಮಿ ಮಾಡಿದ್ನಮ್ಮ? ಕೇಳಿದ್ದೆಲ್ಲ ಕೊಡ್ಸಿದ್ದೇನಂತಪ್ಪ. ಅವಳ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಎದೆ ವಿಲವಿಲ ಅಂತ ಒದ್ದಾಡ್ತಿತ್ತು. ಇವತ್ತು ಊರವ್ರ ಮುಂದೆ ಧಾರೆ ಮಂಟಪದ ಕೆಳಗೆ ನನ್ನ ಎದೆ ಮೇಲೆ ಜಾಡ್ಸೋದ್ಬಿಟ್ಲು. ನಾನು ನನ್ನ ಮಗಳನ್ನ ನಂಬಿಟ್ನಮ್ಮ. ಅವಳು ನನ್ನ ನಂಬಿಕೆಗೆ ಮಸಿ ಬೆಳೆದು ಹೋಗ್ಬಿಟ್ಲು. ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ನನ್ನಂಥ ತಂದೆಗೆ ಇದೆಲ್ಲ ಆಗ್ಬೇಕಾದ್ರೆ ಮಾವ ಹೆಣ್ಮಕ್ಕಳನ್ನ ನಂಬಾರ್ದು. ಈ ಹೆಣ್ಮಕ್ಕಳನ್ನ ನಂಬಕ್ಕೆ ಹೋಗ್ಬಾರ್ದು. ತಂದೆ ಅಂದ್ರೆ ಭಯ ಇರಬೇಕು. ತಂದೆ ಅಂದ್ರೆ ಭಕ್ತಿ ಇರಬೇಕು. ಇಲ್ಲ ಅಂದ್ರೆ ಅಂತ ಹೆಣ್ಮಕ್ಕಳನ್ನ ನಂಬಲೇಬಾರ್ದು. ಈ ಮದ್ವೆ ಮುಗಿಯೋದ್ರೊಳಗಡೆ ನಾನೊಂದು ಹುಡುಗಿನ ಎತ್ತಾಕೊಂಡು ಹೋಗ್ತೀನಿ. ಅಂದ್ರೆ ಲಾವಣ್ಯನ್ ಕರ್ಕೊಂಡು ಹೋಗಿರೋದು ಅವನೇನಾ? ಲಾವಣ್ಯ ನಿಂತ್ಕೋ. ಲಾವಣ್ಯ, ಏಯ್ ಲಾವಣ್ಯ ನಿಂತ್ಕೋ. ಏಯ್ ನಿಂತ್ಕೊಳ್ಳಿ ಲಾವಣ್ಯ. ಲಾವಣ್ಯ ನಿಂತ್ಕೋ. ಲಾವಣ್ಯ, ಏಯ್ ನಿಂತ್ಕೊಳ್ಳಿ. ಏಯ್ ಏನ್ ಮಾಡ್ತಿದ್ಯಾ ಲಾವಣ್ಯ ನೀನು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಲ್ಲಿ ಯಾರು ನಮ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಸಿಚುವೇಶನ್ ನೀನ್ ಕ್ರಿಯೇಟ್ ಮಾಡ್ಬೇಕಿತ್ತು. ಅರ್ಥ ಆಗೋ ತರ ನೀನೇ ಹೇಳ್ಬೇಕಿತ್ತು. ಈಗ ನಿಮಗೆ ಉತ್ತರ ಕೊಡೋಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಪ್ಲೀಸ್ ಜಾಗ ಬಿಡಿ. ನನ್ ಮಾತ್ ಕೇಳು. ನೀನ್ ನಿನ್ ಲವರ್ ಜೊತೆ ಓಡ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಹೊರತು ಅಲ್ಲಿ ನಿಮ್ಮಪ್ಪನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ? ಈಗ ನಾನು ನಮ್ಮಪ್ಪನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ನಾನ್ ಯಾವ ರೀತಿನಲ್ಲಿ ಎಲ್ಲರಿಂದ ದೂರ ಆಗ್ತಿದ್ದೀನೋ ಹಾಗೇನೆ ಇವನು ಎಲ್ಲರಿಂದ ದೂರ ಆಗ್ತಿದ್ದಾನೆ. ಈಗ ನನ್ ಪ್ರೀತಿನ ಗೆಲ್ಸೋದೇ ನನಗ್ ಮುಖ್ಯ. ನಿಮ್ ಪ್ರೀತಿ ಗೆಲ್ಸೋದಕ್ಕೂ ಮುಂಚೆ ನಿಮ್ಮಪ್ಪನ್ ಮರ್ಯಾದೆ ಕಾಪಾಡ್ಬೇಕಿತ್ತು. ಅವ್ರ ಮಗಳಾಗಿ ಅದು ನಿನ್ ಕರ್ತವ್ಯ. ಸರ್, ನಿಮ್ ಜೊತೆ ಡಿಸ್ಕಷನ್ ಮಾಡೋಷ್ಟು ಟೈಮ್ ಎಲ್ಲ ನಮ್ಮ ಹತ್ರ ಇಲ್ಲ. ಪ್ಲೀಸ್ ಬಿಟ್ಬಿಡಿ ನಮ್ಮನ್ನ. ಲಾವಣ್ಯ, ನನ್ ಮಾತ್ ಕೇಳಿ. ಇನ್ನೂ ಕಾಲ ಮಿಂಚಿಲ್ಲ. ನನ್ ಜೊತೆ ಬನ್ನಿ. ನಿಮ್ ಪ್ರೀತಿನ ನಾನ್ ಗೆಲ್ಲಿಸ್ತೀನಿ. ಅಲ್ಲಿ ಎಲ್ರನ್ನೂ ಒಪ್ಸಿ ಅದೇ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ನಾನು ನಿಮ್ ಮದ್ವೆ ಮಾಡಿಸ್ತೀನಿ. ಸರ್, ನಡಿ ಲಾವಣ್ಯ. ನೀವು ಅನ್ಕೊಂಡಿರೋಷ್ಟು ಈಸಿ ಅಲ್ಲ ಸರ್ ಅದು. ದೊಡ್ಡವರೆಲ್ಲ ದಡ್ರು ಸರ್. ನಮ್ ಪ್ರೀತಿ ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗೋ ತರ ಹೇಳಿದ್ರೆ ದಡ್ರಿಗೆ ಮಾತ್ರ ಅಲ್ಲ, ದನ್ಗಳೂ ಕೂಡ ಅರ್ಥ ಮಾಡ್ಕೊಳ್ತವೆ. ನಡೀರಿ. ಈ ತರ ಓಡೋಗೋ ಬದಲು ಅವ್ರಿಗೆ ಅರ್ಥ ಆಗೋ ತರ ಹೇಳೋದೇ ಒಳ್ಳೇದು. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಾವಣ್ಯ, ದಡ್ರು ಅವರಲ್ಲ, ನೀವು. ಪ್ರೀತಿಸೋದ್ ಖಂಡಿತ ತಪ್ಪಲ್ಲ. ಆ ಪ್ರೀತಿನ ದೊಡ್ಡೋರ್ಗೆ ತಿಳಿಸದೇ ಇರೋದೇ ತಪ್ಪು. ಇವಾಗ್ಲೂ ನೀವ್ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಏಯ್, ಏನ್ ದೊಡ್ಡದಾಗಿ ಲೆಕ್ಚರ್ ಹೊಡಿತಿದ್ಯಾ? ಈ ಟೈಮಲ್ಲಿ ಹೋಗಿ ನಮ್ ಪ್ರೀತಿ ಬಗ್ಗೆ ಹೇಳಿದ್ರೆ ತುಂಡು ತುಂಡಾಗಿ ಕತ್ತರಿಸಾಕ್ತಾರೆ. ನೀನೇ ಒಂದ್ ಹುಡುಗಿನ ಪ್ರೀತಿಸಿದ್ರೆ ಆ ಹುಡುಗಿನ ಅವರಪ್ಪ ಇನ್ನೊಬ್ರಿಗೆ ಮದ್ವೆ ಮಾಡ್ಕೊಟ್ರೆ ನೀನ್ ನೋಡ್ಕೊಂಡು ಸುಮ್ನಿರ್ತೀಯಾ? ಕರ್ಕೊಂಡ್ ಬರೋಲ್ವಾ? ನಡಿ ಲಾವಣ್ಯ. ಲಾವಣ್ಯ, ನಿಂತ್ಕೊಳ್ಳಿ. ಲಾವಣ್ಯ, ಲಾವಣ್ಯ, ನಿಂತ್ಕೊಳ್ಳಿ. ಲಾವಣ್ಯ, ಲಾವಣ್ಯ.
ಅಪ್ಪ ಮಾವ ಮಾವ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನ ನಂಬಬಾರ್ದು. ನಂಬಾರ್ದು, ಹೆಣ್ಮಕ್ಳನ್ನ ನಂಬಾರ್ದು, ಅಪ್ಪ ನಂಬಲೇಬಾರ್ದು ಇವ್ರನ್ನ. ಅಪ್ಪ ನಂಬಾರ್ದು, ಇವರು ನಂಬಿಕೆ ದ್ರೋಹಿಗಳು. ಅಮ್ಮ ರಾಧಿಕಾ, ಪ್ರಿಯಾ, ಏನ್ರಿ ಹಾಲು? ಇದು ನನ್ನ ಕೈಯಾರೆ ನನ್ನ ಸೋದರ ಸೊಸೆಗೋಸ್ಕರ ಮಾಡಿಸಿದ ತಾಳಿ. ಇದು ಅವಳು ಕೊಳ್ಳಿಗೆ ಬಿದ್ದಿದ್ರೆ ಸತ್ಯ ಎಷ್ಟು ಸಂತೋಷ ಪಡ್ತಿದ್ನೋ. ಆದ್ರೆ ಲಾವಣ್ಯ ಯಾಕೆ ಹಾಗೆ ಮಾಡಿದ್ಲು? ಅವಳು ಆ ಥರ ಮಾಡಬಾರ್ದಿತ್ತು. ಪಾಪ ಸತ್ಯ ತುಂಬ ಒಳ್ಳೆಯವನು ಕಣೆ, ಅಮಾಯಕ ಕಣೆ. ಅವನಿಗೆ ಈ ಥರ ಆಗ್ಬಾರ್ದಿತ್ತು. ಅನ್ಯಾಯ ಇದು. ಅವನ್ ಪಾಪ ಏನ್ ಕಮ್ಮಿ ಮಾಡಿದ್ನೆ? ಅವನಾಗಿರೋದಕ್ಕೆ ಮದುವೆ ಮಂಟಪದಲ್ಲಿ ಕುಸಿದ್ ಬಿದ್ಬಿಟ್ಟ. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ನನ್ ಕುಣ್ಗೆಲ್ಲೇ ನಿಂತು ಹೋಗ್ಬಿಡ್ತಿತ್ತು. ಆದ್ರೆ ನನ್ನ ಮಕ್ಕಳು ಏನು ಅಂದ್ರೆ? ನನ್ನ ಮಕ್ಕಳು ಅಂತಾರಲ್ಲ, ಅವರು ಅಂತ ತಪ್ಪು ಮಾಡಲ್ಲ. ಅವರು ನನ್ನ ಮಕ್ಕಳು, ಕೃಷ್ಣಮೂರ್ತಿ ಮಕ್ಕಳು. ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ. ನನ್ಗಂತೂ ಭಯ ಇಲ್ವೇ? ಬಂಗಾರದಂಥ ಮಕ್ಕಳು.
get the man with the ಅಣ್ಣ ಜ್ಯೂಸ್ ತಗೋ. ನೀನ್ ಯಾಕಮ್ಮ ತರಕ್ ಹೋದೆ? ಮಾದೇಂಗ್ ಹೇಳಿದ್ರೆ ತರ್ತಿದ್ನಲ್ಲ. ನೋ ನೋ ನೋ, ನಮ್ ಅಣ್ಣನ್ ಕೆಲ್ಸ ಏನೇ ಇದ್ರು ಅದೆಲ್ಲ ನಾನೇ ಮಾಡ್ಬೇಕು, ಇನ್ಯಾರ್ಗೂ ಮಾಡಕ್ ಬಿಡಲ್ಲ. ಅಣ್ಣ, ನಿನ್ ಫೇವ್ರೆಟ್ ಡ್ರೆಸ್ ಐರನ್ ಮಾಡಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ನಿನ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ನೇಹಾ, ನೀನು ನಂಗ್ ಹೆಲ್ಪ್ ಮಾಡ್ತಿಲ್ಲ, ನನ್ ಕೆಲ್ಸ ನಾನ್ ಮರ್ತ್ ಹೋಗೋ ತರ ಮಾಡ್ತಿದ್ಯಾ. ಸರಿ ಸರಿ, ನನ್ ಟಿಪ್ಸ್ ನನಗ್ ಕೊಟ್ರೆ. ರೆಗ್ಯುಲರ್ ಪ್ಲೇಸ್ ಅಲ್ಲೇ ಇಟ್ಟಿದ್ದೀನಿ, ಹೋಗ್ ತಗೋ. ಥ್ಯಾಂಕ್ಸ್ ಅಣ್ಣ, ಕಮ್ ಫಾಸ್ಟ್. ಓಕೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಕಂದ. ನಾನು ಕಾಲೇಜ್ಗೆ ಹೋಗಿ ಬರ್ತೀನಮ್ಮ. ಓಕೆ ಕಂದ. ಹೋಗಿ ಬರ್ತೀನಮ್ಮ. ಹುಷಾರು ಕಂದ. ಬಾಯ್ ಅಮ್ಮ. ಬಾಯ್ ಕಂದ. ಅಮರ್,